ನಮಸ್ಕಾರ ಮತ್ತು ಇವತ್ತಿನ ಪಾಠಕ್ಕೆ ಸ್ವಾಗತ. ಧನ್ಯವಾದಗಳು. ಹೊಸ ಸ್ಕಿಲ್ ಕಲ್ತ್ಕೊಳ್ಳೋಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆದರೆ ಏನು ಕಲ್ತ್ಕೊಂಡಿದ್ದೀವಿ ಇವತ್ತು? ನಿನ್ನ ಉತ್ಸಾಹ ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ, ಏಕೆಂದರೆ ಈ ಕೋರ್ಸ್ ತುಂಬಾ ರುಚಿಕರವಾಗಿರುತ್ತದೆ. ಇವತ್ತಿನ ಪಾಠದಲ್ಲಿ ನಾವು ಹಪ್ಪಳ, ಉಪ್ಪು, ಮಸಾಲಾ ಪುಡಿಯ ಬಗ್ಗೆ ಕಲಿಯಲಿದ್ದೇವೆ. ತುಂಬ ಅದ್ಭುತವಾಗಿ ಕೇಳಿಸ್ತಿದೆ. ಇಲ್ಲ, ತುಂಬ ಅದ್ಭುತವಾಗಿ ಪರಿಮಳಿಸ್ತಿದೆ. ಇಲ್ಲಿ ನನಗೆ ವೇಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಕೋರ್ಸಲ್ಲಿ ಏನೇನು ಹೊಸದು ಕಲ್ತ್ಕೊತೀವಿ ಅಂತ ಸ್ವಲ್ಪ ಹೇಳಿ. ನಾವು ಈ ಪಾಕಶಾಸ್ತ್ರದ ಸಾಹಸದಲ್ಲಿ ವಿವಿಧ ಮಸಾಲಾ ಪುಡಿಗಳನ್ನು ತಯಾರಿಸುವುದನ್ನು ಕಲಿಯುತ್ತೇವೆ. ರಸಂ, ಸಂಬಾರ್, ಬಿರಿಯಾನಿ, ಗರಂ ಮಸಾಲ, ಇಡ್ಲಿ ಪುಡಿ, ಚಿಕನ್ ಮಸಾಲ, ಮಟನ್ ಮಸಾಲ ಮುಂತಾದವು. ನಾವು ಕಚ್ಚಾ ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡಬೇಕು, ಅವುಗಳ ಔಷಧೀಯ ಮಹತ್ವವೇನು, ಅದನ್ನು ಹೇಗೆ ತರಬೇಕು, ಭಜನೆ ಮಾಡುವುದು ಮತ್ತು ಅಲರ್ಜಿ ಇಲ್ಲದ ರೀತಿಯಲ್ಲಿ ಸಂರಕ್ಷಣೆ ಹಾಗೂ ಪ್ಯಾಕಿಂಗ್ ಮಾಡುವುದು ಎನ್ನುವ ಎಲ್ಲ ಹಂತಗಳನ್ನು ಕಲಿಯುತ್ತೇವೆ. ಆದರೆ ನನಗೆ ಅಡುಗೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದರೂ ಕಲ್ತ್ಕೋಬೋದಾ? ಕಲಿಯಬಹುದು. ನಾವು ಮೂಲಭೂತ ಹಂತದಿಂದ ಪ್ರಾರಂಭಿಸುತ್ತೇವೆ. ಯಾವುದೇ ಹಿಂದಿನ ಅನುಭವವಿಲ್ಲದಿದ್ದರೂ ಸಹ ನಿದರ್ಶನದೊಂದಿಗೆ ಹಂತ ಹಂತವಾಗಿ ಕಲಿಯುವ ವಿಧಾನ ಇದರಲ್ಲಿ ಇದೆಯೆಂಬುದರಿಂದ ನೀವು ಸುಲಭವಾಗಿ ಕಲಿಯಬಹುದು. ನೀವು ಬೇಕಾದಷ್ಟು ಬಾರಿ ಅಧ್ಯಾಯಗಳನ್ನು ಪುನರವಲೋಕಿಸಬಹುದು, ಟಿಪ್ಪಣಿಗಳನ್ನು ಮಾಡಬಹುದು. ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಬಾಯಲ್ಲಿ ಆಗಲೇ ನೀರು ಬರ್ತಾ ಇದೆ. ಮತ್ತು ಈಗ ನಾವು ಬಳಸೋ ಮಸಾಲದ ಸುವಾಸನೆ ಅದ್ಭುತ. ಆದರೆ ನಾನು ಈ ಸ್ಕಿಲ್ನ ಒಂದು ಉದ್ಯೋಗ ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೋಬೋದಾ? ಹೌದು, ಖಂಡಿತವಾಗಿಯೂ. ನೀವು ಒಬ್ಬ ಉದ್ಯಮಿಯಾಗಬಹುದು ಮತ್ತು ನಿಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭಿಸಬಹುದು. ನಿಮ್ಮ ಪಾಪಡ್ಗಳು, ಉರಗೆಗಳು ಮತ್ತು ಮಸಾಲಾ ಪುಡಿಗಳನ್ನು ನಿಮ್ಮ ಪಕ್ಕದವರೆಗೆ, ಆಹಾರ ವಿತರಣಾಲಯಗಳಲ್ಲಿ ಅಥವಾ ದೊಡ್ಡ ವ್ಯಾಪಾರ ಸಂಸ್ಥೆಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳುವ ಮೂಲಕ ಮಾರಾಟ ಮಾಡಬಹುದು. ಜನರು ಯಾವಾಗಲೂ ರುಚಿಕರವಾದ ಹೊಸ ಆಹಾರದ ಹುಡುಕಾಟದಲ್ಲಿರುತ್ತಾರೆ. ನೀವು ಹೋಟೆಲ್ಗಳು ಹಾಗೂ ಆಹಾರ ಮಾರಾಟ ಮಾಡುವವರೊಂದಿಗೆ ಕೆಲಸ ಮಾಡಬಹುದು ಮತ್ತು ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಿಕೊಡಬಹುದು. ಮತ್ತು ನೆನಪಿಟ್ಟುಕೋ, ಎಲ್ಲವನ್ನೂ ಒಂದೇ ಬಾರಿ ಕಲಿಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಬೇಕಾದರೂ ಅಧ್ಯಾಯಗಳನ್ನು ಮತ್ತೆ ನೋಡಬಹುದು, ನಿಮ್ಮ ಅದಿಗೆ ತಕ್ಕಂತೆ ಕಲಿಯಬಹುದು. ತಿಳ್ಕೊಳ್ಳೋದ್ರಿಂದ ತುಂಬ ಖುಷಿಯಾಗಿದೆ. ಈ ಅದ್ಭುತವಾದ ರುಚಿಕರವಾದ ಆಹಾರ ಪ್ರಯಾಣ ಹೇಗಿರುತ್ತೋ ಅಂತ ಎಕ್ಸೈಟೆಡ್ ಆಗಿದ್ದೀನಿ. ಅಷ್ಟೇ ಅಲ್ಲದೆ ನಿನ್ನ ಈ ಪಾಠ ಜೀವನವನ್ನೇ ಬದಲಾಯಿಸಬಹುದು. ಹಪ್ಪಳ, ಉಪ್ಪಿನಕಾಯಿ ಮತ್ತು ಮಸಾಲಾ ಉತ್ಪಾದನೆಯ ಉದ್ಯಮವು ಇಂದು ಭಾರತೀಯ ಆರ್ಥಿಕತೆಯಲ್ಲಿ ಗಮನಾರ್ಹವಾಗುತ್ತಿದೆ. Ready, set, learn.